ನಮಸ್ಕಾರ ವೀಕ್ಷಕರೇ. ಆಮ್ ಆದ್ಮಿ ಆಯ್ತು, ಟಿಎಂಸಿ ಆಯ್ತು, ಉದ್ಧವ್ ಸೇನೆ ಎರಡೆರಡು ಬಾರಿ ಪೀಸ್ ಆಯ್ತು. ಮುಂದಿನ ಸರದಿ ಅಖಿಲೇಶ್ ಯಾದವ್ ಅಂತೆ ಹೌದಾ ಅನ್ನೋ ವಿಚಾರ ಮೊನ್ನೆ ಅಷ್ಟೇ ಮುನ್ನೆಲೆಗೆ ಬಂದಿತ್ತು. ಇವತ್ತು ಅದು ಇನ್ನೂ ಸ್ಟ್ರಾಂಗ್ ಆಗಿ ಗೋಚರಿಸ್ತಾ ಇದೆ. ಉತ್ತರ ಪ್ರದೇಶದ ಸಚಿವರೊಬ್ಬರು ಸ್ಫೋಟಕ ವಿಚಾರವನ್ನ ಹೊರಬಿಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಅಖಿಲೇಶ್ ಕೂಡ ತಿರುಗೇಟು ಕೊಡೋ ಕೆಲಸ ಮಾಡಿದ್ದಾರೆ. ಆದ್ರೆ ಇದು ಇಲ್ಲಿಗೆ ಮುಗಿಯದೆ ಇನ್ನೂ ಮುಂದಿನ ಹಂತಕ್ಕೆ ಹೋಗಿ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಈ ರೀತಿ ಒಡಕು ಸಾಂದರ್ಭಿಕಾನ, ಇದರ ಹಿಂದೆ ಬೇರೆ ಏನಾದ್ರೂ ಬಲವಾದ ಕಾರಣಗಳು ಇದೆಯಾ, ಇದು ಎಲ್ಲಿಗೆ ಹೋಗಿ ನಿಲ್ಬಹುದು, ಇದರ ಪರಿಣಾಮ ಯಾರ ಮೇಲೆ ಯಾವ ರೀತಿ ಇರುತ್ತೆ, ಹೀಗೆ ನಾನಾ ಆಯಾಮಗಳಲ್ಲಿ ನೋಡ್ತಾ ಹೋದ್ರೆ ಇನ್ನೊಂದು ವರ್ಷದಲ್ಲಿ ಭಾರತದ ರಾಜಕೀಯದಲ್ಲಿ ಮೇಜರ್ ಬದಲಾವಣೆ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಕುದುರೆ ವ್ಯಾಪಾರ ಅನ್ನೋ ಹೆಸರು ಕೇಳಿದ್ರೆ ಮೊದಲು ಬಿಜೆಪಿ ಹೆಸರು ನೆನಪಾಗೋ ಹಾಗೆ ಸಾಕಷ್ಟು ಆಪರೇಷನ್ಗಳು ನಡೆದಿವೆ. ಇದು ಸರಿಯಲ್ಲ, ತಪ್ಪು ಅನ್ನೋ ಅಭಿಪ್ರಾಯಗಳು ಜನರಿಂದ ಬರಬಹುದು. ಜನರು ಈ ರೀತಿ ಹೇಳಿದ್ರೆ ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ರಾಜಕೀಯ ಪಕ್ಷಗಳು, ಪ್ರಮುಖವಾಗಿ ಕಾಂಗ್ರೆಸ್ಗೆ ಈ ರೀತಿ ಬೊಟ್ಟು ತೋರಿಸೋ ಅರ್ಹತೆ ಇಲ್ಲ ಅನ್ನೋದನ್ನ ಕೂಡ ಜನರೇ ಹೇಳ್ತಾರೆ. ಕಾರಣ ಏನಂದ್ರೆ, ಕಾಂಗ್ರೆಸ್ ಪ್ರಭಾವಿ ಆಗಿದ್ದ ಕಾಲದಲ್ಲಿ ಇಂಥದ್ದೇ ಮಾಡಿರೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈಗ ಬಿಜೆಪಿ ಬಲಿಷ್ಠವಾಗಿರೋದ್ರಿಂದ ಅದೇ ರೀತಿಯ ರಣತಂತ್ರ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇದೆ. ವಾಸ್ತವದಲ್ಲಿ ಎಲ್ಲಾ ಪಕ್ಷಗಳು ಪೀಸ್ ಆಗೋದರ ಹಿಂದೆ ಸಾಕಷ್ಟು ಇತರೆ ಕಾರಣಗಳು ಇದ್ರೂ ಎಲ್ರೂ ಹೋಗಿ NDA ಸೇರ್ತಾ ಇರೋದ್ರಿಂದ ಇದರ ಹಿಂದೆ ಬಿಜೆಪಿಯೋ ಅಥವಾ ಅಮಿತ್ ಶಾ ಇದ್ದಾರೆ ಅನ್ನೋ ಮಾತು ಜೋರಾಗೆ ಕೇಳಿ ಬರ್ತಾ ಇದೆ. ಆದ್ರೆ ಆ ವಿಚಾರದ ಕಡೆ ಹೋಗೋ ಮುನ್ನ ಸಮಾಜವಾದಿ ಪಕ್ಷದ ಸುತ್ತ ಓಡಾಡ್ತಾ ಇರೋ ವಿಚಾರಗಳನ್ನ ತಿಳಿಸಿ ಬಿಡ್ತೀವಿ. ಉತ್ತರ ಪ್ರದೇಶ ಸಚಿವ ಓಂ ಪ್ರಕಾಶ್ ರಾಜ್ಭರ್ ಸಮಾಜವಾದಿ ಪಕ್ಷದಲ್ಲಿ ರೆಬೆಲ್ಗಳು ರೊಚ್ಚಿಗೆದ್ದಿದ್ದಾರೆ, ಸದ್ಯದಲ್ಲೇ ಕ್ರಾಂತಿ ಆಗಲಿದೆ ಅನ್ನೋದನ್ನ ಹೇಳಿ ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. SP MP-ಗಳಲ್ಲಿ ಈಗಾಗಲೇ ಬಣ ರಾಜಕೀಯ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಒಂದಷ್ಟು ಜನರು ಡಿವೈಡ್ ಆಗಿದ್ದಾರೆ. ಸಮಾನ ಮನಸ್ಕರೆಲ್ಲ ಒಂದು ಕಾಲನ್ನ ಹೊರಗಿಟ್ಟಿದ್ದಾರೆ. ಸಮಯ ನೋಡಿಕೊಂಡು ಆಚೆ ಬರ್ತಾರೆ. ಬಂಗಾಳ, ಮಹಾರಾಷ್ಟ್ರದಲ್ಲಿ ಆಗಿರೋ ಬೆಳವಣಿಗೆ ಉತ್ತರ ಪ್ರದೇಶದಲ್ಲೂ ಕೂಡ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಇಂಥ ವಿಚಾರ ಬಂತು ಅಂದ್ರೆ ಅದನ್ನ ಇಗ್ನೋರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ಸದಸ್ಯ ಜಂಪ್ ಮಾಡ್ತಾ ಇದ್ದ ಹಾಗೆ NDA ಲೆಕ್ಕ ಎಷ್ಟು, 2/3 ಮೆಜಾರಿಟಿಗೆ ಇನ್ನೆಷ್ಟು ಬೇಕು ಅನ್ನೋದೇ ಎಲ್ಲಾ ಕಡೆ ಸುದ್ದಿ ಆಗ್ತಾ ಇದೆ. ಈಗ ಉತ್ತರದ ಬೆಳವಣಿಗೆ ಕೂಡ ಅದೇ ಲೆಕ್ಕಕ್ಕೆ ದಾರಿ ತೋರಿಸ್ತಾ ಇದೆ. ಇನ್ನು ಇಂಥ ಸ್ಫೋಟಕ ಶಾಕಿಂಗ್ ಸುದ್ದಿಗಳು ಬಂದಾಗ ಯಾವುದೇ ಪಕ್ಷದ ನಾಯಕ ಆಗಿದ್ರು ಅದನ್ನ ತಳ್ಳಿ ಹಾಕೋ ಕೆಲಸ ಮಾಡ್ತಾರೆ. ಮೊನ್ನೆ ಉದ್ಧವ್ ಕೂಡ ತಳ್ಳಿ ಹಾಕಿದ್ರು, ಆದ್ರೆ ಇವತ್ತು ಹೀಗಾಯ್ತು. ಈಗ ಅಖಿಲೇಶ್ ಕೂಡ ಅದೇ ರೀತಿ ಏನೂ ಆಗಿಲ್ಲ, ನಾವು ಸೂಪರ್ ಸ್ಟ್ರಾಂಗ್ ಇದ್ದೀವಿ, MLA MP MLC ಸೇರಿದಂತೆ ನಮ್ಮ ಪಕ್ಷದಲ್ಲಿರೋ ಎಲ್ಲಾ ನಾಯಕರು ಕೂಡ ಒಗ್ಗಟ್ಟಿನಿಂದ ಇದ್ದೀವಿ, ನಮ್ಮಲ್ಲಿ ಏನೇ ಏರಿಳಿತ ಇದ್ರೂ ಅದನ್ನ ನಾವು ಸರಿಪಡಿಸಿಕೊಳ್ತೀವಿ, ಯಾವುದೇ ಕಾರಣಕ್ಕೂ ನಾವು ಬ್ರೇಕ್ ಆಗೋದಿಲ್ಲ, ಎವ್ರಿಥಿಂಗ್ ಈಸ್ ಫೈನ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ಬಿಜೆಪಿ ವಿರುದ್ಧ ಕಿಡಿಕಾರೋ ಅಖಿಲೇಶ್ ಯಾದವ್ ದೇಶದಲ್ಲಿರೋ ಎಲ್ಲಾ ಪಕ್ಷಗಳನ್ನ ಪೀಸ್ ಮಾಡಿ ನಾಯಕರನ್ನ ಕಬ್ಜಾ ಮಾಡ್ತಾ ಇದ್ದಾರೆ, ಆಫರ್ಗಳನ್ನ ನೀಡಿ ಎಲ್ಲಾ ಪಕ್ಷಗಳಲ್ಲೂ ಅತಂತ್ರ ಸೃಷ್ಟಿಸ್ತಾ ಇದ್ದಾರೆ ಅಂತ ಕಿಡಿಕಾರೋ ಕೆಲಸ ಮಾಡಿದ್ದಾರೆ. ಆದ್ರೆ ಆಗ್ಲೇ ಹೇಳಿದ ಹಾಗೆ ಸಮಾಜವಾದಿ ಪಕ್ಷದ ಆಂತರಿಕ ವಿಚಾರ ಬೆಳಕಿಗೆ ಬರ್ತಾ ಇರೋದು ಇವತ್ತಲ್ಲ, ಮೊನ್ನೆಯೇ ಈ ಬಗ್ಗೆ ರೂಮರ್ಗಳು ಎದ್ದಿದ್ವು ಅಂತ. ಆಗ ಬಂದ ಸುದ್ದಿ ಹೇಗಿತ್ತು ಅಂದ್ರೆ, ಸಮಾಜವಾದಿ ಪಕ್ಷದಲ್ಲಿರೋ ಸುಮಾರು 25 MP-ಗಳು ಹಾಗೂ 55 MLA-ಗಳು ಮಾಯಾವತಿ ಟಚ್ ನಲ್ಲಿದ್ದಾರೆ, BSP ಪಕ್ಷಕ್ಕೆ ಜಂಪ್ ಆಗೋ ಸಾಧ್ಯತೆ ಇದೆ ಅನ್ನೋದು. ಈ ರೀತಿ ಆಗಿದ್ದೇ ನಿಜವಾಯ್ತು ಅಂದ್ರೆ ಸಮಾಜವಾದಿ ಪಕ್ಷ ಅರ್ಧಕ್ಕರ್ಧ ಖಾಲಿ ಅನ್ನೋ ಸುದ್ದಿಗಳು ಬಂದಿದ್ವು. ಈ ರೀತಿ ನಾಯಕರ ಲೆಕ್ಕ ಬಂದಿದ್ದಾಗ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡದ ಅಖಿಲೇಶ್ಗೆ ಈಗ ದೇಶದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಪ್ರತಿಕ್ರಿಯೆ ನೀಡಲೇಬೇಕಾದ ಪರಿಸ್ಥಿತಿಯನ್ನ ತಂದೊಡ್ಡಿದೆ ಅನ್ನೋ ರೇಂಜ್ನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಈಗ ಇದೆಲ್ಲ ಸದ್ಯದಲ್ಲೇ ಆಗುತ್ತಾ, ಎಷ್ಟು ದಿನ ಬೇಕು, ಡಿಲಿಮಿಟೇಷನ್ ಬಿಲ್ಗೂ ಮೊದಲೇ ಸಮಾಜವಾದಿ ಪಕ್ಷದ ಒಳಗೂ ಸುನಾಮಿ ಏಳೋದು ಪಕ್ಕಾನ ಅನ್ನೋದು ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ರೆ ಈಗ ಯಾರು ಕರೆದ್ರು ಅಂತ ನಾಯಕರು ಹೋಗ್ತಾರೆ ಅಂದ್ರೆ ಅದಕ್ಕೇನು ಕಾರಣ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಪ್ರಮುಖ ಕಾರಣ ಸಮಾಜವಾದಿ ಪಕ್ಷದಲ್ಲಿ ಭವಿಷ್ಯ ಇಲ್ಲ ಅನ್ನೋದು. ಎಲ್ರಿಗೂ ತಿಳಿದಿರೋ ಹಾಗೆ SP ಅಂದ ತಕ್ಷಣ ಮೊದಲು ನೆನಪಿಗೆ ಬರೋದೆ ಮುಸ್ಲಿಂ ಓಲೈಕೆ, ಗೂಂಡಾ ರಾಜ್ಯ, ಸ್ಕ್ಯಾಮ್, ಇನ್ನಿತರ ವಿಚಾರಗಳು. ಇಷ್ಟು ದಿನ ಅಂದ್ರೆ ಯೋಗಿ ಅವಧಿ ಶುರುವಾಗೋ ಮುನ್ನ ಉತ್ತರ ಪ್ರದೇಶದ ರಾಜಕೀಯ ಬೇರೆ ರೀತಿಯೇ ಇತ್ತು. ಬೇರೆ ಬೇರೆ ಮೂಲಗಳಿಂದ ವೋಟ್ಗಳನ್ನ ಪಡೆದು ಅಧಿಕಾರ ಹಿಡಿಯೋದಕ್ಕೆ ಅವಕಾಶ ಇತ್ತು. ಆದ್ರೆ ಯೋಗಿ ಬಂದ ಬಳಿಕ ಮೂಲ ನೆಟ್ವರ್ಕ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಯೋಗಿ ಆಡಳಿತದಿಂದ ಸುಧಾರಣೆ ಕಾಣ್ತಾ ಇರೋ ಜನರು ಮತ್ತೆ ಬೇರೆ ಪಕ್ಷಗಳತ್ತ ಮನಸ್ಸು ಮಾಡ್ತಾ ಇಲ್ಲ. ಈಗ ಅಲ್ಲಿನ ಜನರ ಮನಸ್ಸಲ್ಲಿ ಇರೋದು ಎರಡೇ ವಿಚಾರ. ಒಂದು, ಬಿಜೆಪಿಗೆ ವೋಟ್ ಹಾಕ್ಬೇಕು, ಇಲ್ಲ ಅಂದ್ರೆ ಬಿಜೆಪಿ ಮೇಲೆ ಅಸಮಾಧಾನ ಇದೆ, ಆದ್ರಿಂದ ಬಿಜೆಪಿಗೆ ವೋಟ್ ಹಾಕೋದಿಲ್ಲ ಅಂತ. ಇದರ ಅರ್ಥ 90% ಜನರು ಬಿಜೆಪಿಯನ್ನ ಕೇಂದ್ರ ಬಿಂದು ಮಾಡಿಕೊಂಡು ತಮ್ಮ ನಿರ್ಧಾರವನ್ನ ಹುಡುಕ್ತಾ ಇದ್ದಾರೆ. ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ವೋಟ್ ಹಾಕ್ತೀನಿ ಎನ್ನುವವರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅದೇ ಪಕ್ಷದಲ್ಲಿ ಉಳಿದುಕೊಳ್ಳೋದು ಎಷ್ಟು ಸೇಫ್ ಅನ್ನೋದು ನಾಯಕರ ಮನಸ್ಸಲ್ಲಿ ಬಂದಿದೆ. ಅಲ್ಲದೆ ಬಂಗಾಳದಂತ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುತ್ತೆ ಅನ್ನೋದನ್ನ ಯಾರು ಕೂಡ ಊಹಿಸಿರ್ಲಿಲ್ಲ.
ಆದ್ರೆ 2 ಎಲೆಕ್ಷನ್ಗಳಲ್ಲಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸೋ ಲೆವೆಲ್ಗೆ ಸ್ಟ್ರಾಟಜಿ ಮಾಡೋ ಕೆಪಾಸಿಟಿ ಬಿಜೆಪಿಗೆ ಇದೆ. ಅಖಿಲೇಶ್ ರನ್ನ ಟಾರ್ಗೆಟ್ ಮಾಡಿದ್ರೆ, ಅವರನ್ನೂ ಸೋಲಿಸಿದ್ರೆ ಅಚ್ಚರಿ ಇಲ್ಲ. ಅಖಿಲೇಶ್ ಸೋತ್ರೆ ಅವರ ಕೈಯಲ್ಲಿ ಒಂದು ಪಕ್ಷ ಇದೆ, MLC ಆಗ್ಬೋದು, ಇನ್ನೊಬ್ಬರನ್ನ ಎಬ್ಬಿಸಿ ಕ್ಷೇತ್ರ ಮಾಡಿಕೊಂಡು ಮತ್ತೆ ಗೆದ್ದು ಬರ್ಬೋದು. ಹೀಗೆ ನಾನಾ ರೀತಿಯ ಆಪ್ಷನ್ಗಳಿರುತ್ತೆ. ಆದ್ರೆ ಉಳಿದ ನಾಯಕರ ಪರಿಸ್ಥಿತಿ ಹಾಗಿಲ್ಲ. ಸ್ವಲ್ಪ ಎಡವಟ್ಟಾದ್ರೂ ರಾಜಕೀಯದಿಂದ ದೂರ ಆಗೋ ಪರಿಸ್ಥಿತಿ ಬಂದು ಬಿಡುತ್ತೆ. ಇದೆಲ್ಲದರ ಅಂದಾಜನ್ನ ಇಟ್ಕೊಂಡು, ಅದು ಅಲ್ಲದೆ ಈಗ ಹೇಗೂ ರೆಬೆಲ್ಗಳ ಸಂದರ್ಭ ಆಗಿರೋದ್ರಿಂದ ಹೊರಬರೋ ಸಾಧ್ಯತೆ ದಟ್ಟವಾಗಿದೆ. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ, ಈಗ ಸಮಾಜವಾದಿಯಿಂದ ಹೊರಬರುವವರು ಬಿಜೆಪಿಗೆ ಬರಬೇಕು ಅಂತೇನಿಲ್ಲ. ಅವರಿಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಅದು ಮಾಯಾವತಿಯ ಬಹುಜನ ಸಮಾಜ ಪಕ್ಷ. ಉತ್ತರ ಪ್ರದೇಶ ಎಲೆಕ್ಷನ್ಗೆ 1 ವರ್ಷ ಇರುವಾಗಲೇ ಬಂದಿರೋ ರಿಪೋರ್ಟ್ಗಳ ಪ್ರಕಾರ ಈ ಬಾರಿಯ ಎಲೆಕ್ಷನ್ ನಲ್ಲಿ ಮಾಯಾವತಿಯನ್ನ ಕಡೆಗಣಿಸೋ ಹಾಗಿಲ್ಲ. ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ. ದೊಡ್ಡ ಮಟ್ಟದಲ್ಲಿ ಉಳಿದ ಪಕ್ಷಗಳಿಗೆ ಡ್ಯಾಮೇಜ್ ಮಾಡಿ ಗಮನಾರ್ಹ ಸೀಟ್ಗಳನ್ನ ಗಳಿಸಬಹುದು ಅನ್ನೋ ಲೆಕ್ಕ ಇದೆ. BSP ಇಂದ ಹೆಚ್ಚು ಡ್ಯಾಮೇಜ್ ಆಗೋದು SP ಹಾಗೂ ಕಾಂಗ್ರೆಸ್ಗೆ ಅನ್ನೋದು ಓಪನ್ ಸೀಕ್ರೆಟ್. ಮಾಯಾವತಿಗೂ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಬೇಕಾಗಿದೆ. ಹೀಗಿರುವಾಗ ಅವರನ್ನ ಮನವಿ ಮಾಡಿ ಪಕ್ಷಕ್ಕೆ ಜಂಪ್ ಮಾಡಿ ತಮ್ಮ ಕ್ಷೇತ್ರಗಳನ್ನ ಸೇಫ್ ಮಾಡಿಕೊಳ್ಳೋ ಲೆಕ್ಕಾಚಾರ ಕೂಡ ಹಲವು ನಾಯಕರಲ್ಲಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಆದ್ರಿಂದ ಈಗ ರೆಬೆಲ್ ಆದ್ರೆ ಅದರ ಹಿಂದೆ ಇಷ್ಟೆಲ್ಲಾ ಕಾರಣಗಳು ಇರಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇನ್ನು ಒಂದು ವೇಳೆ ಇದೆಲ್ಲದರ ಹಿಂದೆ ಬಿಜೆಪಿ ಇದೆ ಅಥವಾ ಅಮಿತ್ ಶಾ ಇದೆಲ್ಲವನ್ನ ಮಾಡಿಸ್ತಾ ಇದ್ದಾರೆ ಅನ್ನೋ ಆಂಗಲ್ ನಲ್ಲೇ ಯೋಚಿಸೋದಾದ್ರೂ, ಅದಕ್ಕೆ ಮೊದಲ ಕಾರಣ ಬಿಲ್ಗಳನ್ನ ಪಾಸ್ ಮಾಡಬೇಕು ಅಂದ್ರೆ ಬೆಂಬಲ ಬೇಕೇ ಬೇಕು ಅನ್ನೋದು. ಹಾಗಿದ್ರೆ ಅದಕ್ಕೆ ಇದೇ ದಾರಿಯನ್ನ ಹಿಡಿಬೇಕಾ ಅನ್ನೋ ಪ್ರಶ್ನೆ ಕೇಳಿದ್ರೆ, ಇದುವರೆಗೂ ಮೋದಿ ಸರ್ಕಾರದಿಂದ ಪಾಸ್ ಆಗಿರೋ 90% ಬಿಲ್ಗಳು ದೇಶಕ್ಕೆ ಪೂರಕವಾಗಿವೆ, ಭಾರತೀಯರಿಗೆ ಪೂರಕವಾಗಿತ್ತು. ಅಂತ ಕಾಯ್ದೆಗಳನ್ನ ವಿಪಕ್ಷಗಳು ಸಪೋರ್ಟ್ ಮಾಡಬಹುದಿತ್ತು. ಸಮಸ್ಯೆ ಇದ್ದಾಗ ಪ್ರಶ್ನೆ ಕೇಳೋದು, ಅಪೋಸ್ ಮಾಡೋದು ತಪ್ಪಲ್ಲ. ಆದ್ರೆ ಅಪೋಸ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಸಮಸ್ಯೆಗಳನ್ನ ಹುಟ್ಟಿಸೋದು, ಜನರ ದಿಕ್ಕು ತಪ್ಪಿಸೋ ಕೆಲಸ ಸತತವಾಗಿ ನಡೀತಾ ಇದೆ. ದೇಶದ ವಿಚಾರದಲ್ಲಿ ಬದ್ಧತೆ ಇಲ್ಲದೆ ವಾಮ ಮಾರ್ಗವನ್ನ ಅನುಸರಿಸ್ತಾ ಇರುವಾಗ ಈ ರೀತಿ ನಾಯಕರನ್ನ ಎಳೆದುಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ. ಅಲ್ಲದೆ ಇದೇ ಉತ್ತರ ಪ್ರದೇಶದಲ್ಲಿ ಕಳೆದ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿತ್ತು. ಅಯೋಧ್ಯೆ ಹೆಸರು ಮುಂದಿಟ್ಕೊಂಡು ಸಾಕಷ್ಟು ಟಕ್ಕರ್ ಕೊಡೋ ಕೆಲಸಗಳು ಕೂಡ ವಿಪಕ್ಷಗಳ ಕಡೆಯಿಂದ ಆಗಿತ್ತು. ಅದನ್ನೂ ಮನಸ್ಸಲ್ಲಿ ಇಟ್ಕೊಂಡು ಈ ಆಪರೇಷನ್ ಮಾಡೋದಕ್ಕೆ ಹೊರಟಿದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಒಟ್ನಲ್ಲಿ ಮುಂದಿನ ಸರದಿ ಸಮಾಜವಾದಿ ಪಕ್ಷದ್ದು ಅಂತ ಹೇಳೋದಕ್ಕೆ ಬೇಕಾಗೋ ಎಲ್ಲಾ ಬೆಳವಣಿಗೆಗಳು ನಡೀತಾ ಇದೆ, ನಡೆಯೋ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಪರಿಸ್ಥಿತಿಯೇ ಹೇಳ್ತಾ ಇದೆ. ಇನ್ನೂ ಹೆಚ್ಚಿನದ್ದು ಹೇಳಬೇಕು ಅಂದ್ರೆ ಮೊದಲು ಈ ಘಟನೆ ನಡೆಯಬೇಕಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.